ಓಕೆ, ಎಲ್ಲರಿಗೂ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಇರುತ್ತೆ. ಲೈಕ್ ಸ್ಕೂಲಲ್ಲಿ ಟೆರರಿಸ್ಟ್ ಬಿದ್ದುಬಿಟ್ರೆ ನಾವು ಒಂದು ಸೂಪರ್ ಹೀರೋ ಥರ ಹೋಗ್ಬಿಟ್ಟು ಎಲ್ಲರನ್ನೂ ಕಾಪಾಡ್ಬಿಡ್ತೀವಿ. ಆ ಕ್ರಿಶ್ ನಮ್ಮ ನೋಡಿಬಿಟ್ಟು ಇಲ್ಲ, ನಾಟ್ ದಟ್, ಅದಲ್ಲ. ಬಟ್ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಅಬೌಟ್ ಅವರ್ ಸೆಲ್ಫ್, ಲೈಕ್ ಫ್ಯೂಚರಲ್ಲಿ ನಾವು ಹಿಂಗಿರ್ತೀವಿ ಅನ್ನೋದು. ಆ ದೊಡ್ಡ ಮನೆ, ಒಂದು ಲಕ್ಸರಿ ಕಾರು, ಒಂದು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸು, ಆ್ಯಂಡ್ ನಾವೇನೂ ಮಾಡಿಲ್ಲ ಅಂದ್ರೂ ನಮ್ಮ ಅಕೌಂಟಿಗೆ ದುಡ್ಡು ಬರೋ ಹಾಗೆ ಮಾಡುವಂಥ ಕೆಲವೊಂದು ಅಸೆಟ್ಸು, ಆ್ಯಂಡ್ ಒಳ್ಳೆ ಹೆಸರು, ಆ್ಯಂಡ್ ಆಲ್ಸೋ ಎಲ್ಲರ ಹತ್ರನೂ ರೆಸ್ಪೆಕ್ಟು. ಈ ಥರ ನಮಗೆ ಎಲ್ಲರಿಗೂ ನಮ್ಮ ಫ್ಯೂಚರ್ ಇಮ್ಯಾಜಿನರಿ ಕ್ಯಾರೆಕ್ಟರ್ ಇರುತ್ತೆ ಅಲ್ವಾ. ದರ್ ಇಸ್ ಎ ಸೇಯಿಂಗ್ ಕಾಲ್ಡ್ ಎವ್ರಿಥಿಂಗ್ ಹ್ಯಾಪನ್ಸ್ ಟ್ವೈಸ್, ಫಸ್ಟ್ ಇನ್ ಯೋರ್ ಮೈಂಡ್ ಆ್ಯಂಡ್ ದೆನ್ ಇನ್ ದ ರಿಯಾಲಿಟಿ ಅಂತ. ಎಸ್, ಬಟ್ ನಾಟ್ ರಿಯಲಿ. ಯಾಕೆ ನಾಟ್ ರಿಯಲಿ ಅನ್ನೋದನ್ನು ಫಾಲೋ ಅಪ್ ಮಾಡ್ಕೊಂಡು ಒಂದು ಸ್ಟೋರಿನ ಹೇಳ್ತೀನಿ, ಅದರಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಕೇಳಿ, ಚೆನ್ನಾಗಿರುತ್ತೆ. ಓಕೆ, ಸ್ಟೋರಿ ಸ್ಟಾರ್ಟ್ ಮಾಡೋಣವಾ? ಓಕೆ, ಒಂದು ದೊಡ್ಡ ವಿಲೇಜಲ್ಲಿ ಎಲ್ಲರೂ ಫಾರ್ಮಿಂಗ್ ಮಾಡ್ತಾ ಅವ್ರ ಜೀವನನ ಸಾಗಿಸ್ತಾ ಇರ್ತಾರೆ. ಅವ್ರ ಜೀವನ ಅನ್ನೋದು ಫಾರ್ಮಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ಮಿಂಗ್ ಮಾಡ್ತಾ ಅವ್ರ ಜೀವನ ನಡೀತಾ ಇರುತ್ತೆ. ಅದರಲ್ಲಿ ಒಬ್ಬ ಯಂಗ್ ಬಾಯ್ ನೇಮ್ ಕಾಲ್ಡ್ ದೇವರಾಜು, 22 years ಓಲ್ಡು. ಅವನಿಗೂ ಸಹ ನಮ್ಮ ಥರನೇ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ ಏನಪ್ಪ ಅಂದರೆ, ಅವರು ವಿಲೇಜಲ್ಲಿ ರಿಚೆಸ್ಟ್ ಫಾರ್ಮರ್ ಆಗಿರಬೇಕು, ಒಂದು ದೊಡ್ಡ ಫಾರ್ಮ್ ಹೌಸ್ ಇರಬೇಕು, ಇವಂಗಿರುವಂಥ ಫಾರ್ಮಿಂಗ್ ಟೆಕ್ನಿಕ್ಸು, ಮೆಥಡ್ಸು ಇದೆಲ್ಲನೂ ಸಹ ಯೂಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಫಾರ್ಮಿಂಗ್ ಮಾಡಬೇಕು, ರಿಚೆಸ್ಟ್ ಫಾರ್ಮರ್ ಆಗಿರಬೇಕು ಅನ್ನೋಕ್ಕೇನೆ ಫ್ಯೂಚರ್ ಇಮ್ಯಾಜಿನರಿ ಕ್ಯಾರೆಕ್ಟರ್ ಇರುತ್ತೆ. ಸೊ ಅದನ್ನೆಲ್ಲನೂ ಸಹ ಅವ್ರ ವಿಲೇಜರ್ಸ್ ಹತ್ರ ಹೇಳ್ತಾ ಇರ್ತಾನೆ. ಲೈಕ್ ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇಷ್ಟು ದೊಡ್ಡ ಮಾಡ್ತೀನಿ, ಹಾಗೆಲ್ಲ ಅವ್ನಿಗಿರುವಂಥ ಇಮ್ಯಾಜಿನರಿ ಕ್ಯಾರೆಕ್ಟರ್ನ ಅವರು ಎಲ್ಲರಿಗೂ ಸಹ ಅವ್ರ ವಿಲೇಜರ್ಸ್ ಹೇಳ್ತಿರ್ತಾರೆ. ಅವ್ರ ವಿಲೇಜರ್ಸು ಸಹ ತುಂಬ ಚೆನ್ನಾಗಿದೆ, ಇವ್ರು ಇಷ್ಟು ಸಣ್ಣ ವಯಸ್ಸಲ್ಲೇ ಇಷ್ಟು ದೊಡ್ಡ ಆಂಬಿಷನ್ಸು, ಗೋಲ್ಸ್ ಎಲ್ಲ ಇಟ್ಕೊಂಡಿದ್ದಾನೆ, ಇವ್ನು ಬೇಗ ಮುಂದೆ ಬರ್ತಾನೆ ಅಂತ ಅವರು ಸಹ ಹೊಗಳ್ತಾ ಇರ್ತಾರೆ. ಆ್ಯಂಡ್ ದೆನ್ ರಿಯಾಲಿಟಿ ಹಿಟ್ಸ್. ಲೈಕ್ ಎಲ್ಲರೂ ಸಹ ಬೆಳಗ್ಗೆ ಎದ್ಬಿಟ್ಟು ಅವ್ರ ಫೀಲ್ಡಲ್ಲೂ ಹೋಗ್ಬಿಟ್ಟು ವರ್ಕ್ ಮಾಡ್ತಿರ್ಬೇಕಾದ್ರೆ ದೇವರಾಜು 10 ಗಂಟೆವರೆಗೂ ಮಲಗಿರ್ತಾನೆ. ಆ್ಯಂಡ್ ಆಲ್ಸೋ ಥ್ರೂ ಔಟ್ ದ ಡೇ ಅವ್ನಿಗಿರುವಂಥ ಡ್ರೀಮ್ಸು, ಟೆಕ್ನಿಕ್ಸು, ಟಿಪ್ಸ್ನ ಎಲ್ಲನೂ ಸಹ ಗ್ರೂಪ್ ಆಫ್ ಫ್ರೆಂಡ್ಸು ಅಥವಾ ಯಾರೋ ಒಬ್ಬರ ಹತ್ರ ಹೇಳ್ಕೊಂಡು ದಿನ ಪೂರ್ತಿ ವೇಸ್ಟ್ ಮಾಡ್ತಿರ್ತಾನೆ. ಆ್ಯಂಡ್ ಯಾವುದೋ ಒಂದು ಮರದ ಕೆಳಗೆ ಮಲ್ಕೊಂಡು ಯಾರೋ ಅವ್ರ ಫೀಲ್ಡ್ಗೋಸ್ಕರ ನೀರನ್ನ ಬಾವಿಯಿಂದ ತೊಗೊಂಡೋಗ್ತಾಯಿದ್ರೆ, ಇವ್ರು ಯಾಕೆ ಇಷ್ಟು ಕಷ್ಟ ಬೀಳ್ತಿದ್ದಾರೆ, ನಾನಾದರೆ ಒಂದು ಬೋರ್ ಹಾಕ್ಸ್ಬಿಟ್ಟು ಫಾರ್ಮಿಂಗ್ನ ತುಂಬ ಈಸಿ ಮಾಡ್ಕೊತೀನಿ ಅಂದ್ಕೊಂಡಿರ್ತಾನೆ. ಇನ್ಯಾರೋ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇವ್ರು ಯಾಕೆ ಇಷ್ಟು ಕಷ್ಟ ಬೀಳ್ತಿದ್ದಾರೆ, ನಾನಾದರೆ ಒಂದು ಟ್ಯಾಕ್ಟರ್ ತಗೊಂಡು ಆ ವರ್ಕ್ನ ತುಂಬ ಬೇಗ ಮುಗಿಸ್ತೀನಿ ಅಂತ ಈ ಥರ ಅವನ ಇಮ್ಯಾಜಿನರಿ ಕ್ಯಾರೆಕ್ಟರ್ನ ಇನ್ನೂ ಸ್ವಲ್ಪ ಬಿಲ್ಡ್ ಮಾಡ್ತಾನೆ ಹೋಗ್ತಾನೆ ಹೊರತು ಆ್ಯಕ್ಚುಯಲ್ ಆಗಿ ಆ್ಯಕ್ಷನ್ ತೊಗೊಂಡು ಏನೂ ಮಾಡ್ತಿರಲ್ಲ. ಲೈಕ್ ದೇವರಾಜು ನಿಮಗೆ ಕನೆಕ್ಟ್ ಲೈಕ್ ಅವನ ಕ್ಯಾರೆಕ್ಟರು ಸಹ ನಿಮಗೆ ಕನೆಕ್ಟ್ ಆಗ್ತಿರೋ ಥರನೇ ಇರುತ್ತಲ್ಲ. ಇರುತ್ತೆ. ಓಕೆ, ಹೀಗೆ ಪ್ರತಿದಿನ ಹೋಗ್ತಿರ್ಬೇಕಾದ್ರೆ ಒಂದಿನ ದೇವರಾಜ್ ಅವರ ರಿಲೇಟಿವ್ ಅಂಕಲ್ ಒಬ್ಬರು ಬೇರೆಯವರಲ್ಲಿರ್ತಾರೆ. ದೇವರಾಜ್ ನೋಡೋದಕ್ಕೆ ಅಂತ ಊರಿಗೆ ಬರ್ತಾರೆ. ಬರಬೇಕಾದ್ರೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ದೇವರಾಜ್ ಅವ್ರದ್ದು ಫೀಲ್ಡ್ ಇರುತ್ತೆ. ಒಂದು ದೊಡ್ಡ ಲ್ಯಾಂಡ್, ಅದು ಫೀಲ್ಡು ಎಲ್ಲ ಖಾಲಿಯಾಗಿರುತ್ತೆ. ನೋಡ್ಬಿಟ್ಟು ಅವ್ರ ಅಂಕಲ್ಲು ದೇವರಾಜ್ನ ಕರೆದ್ಬಿಟ್ಟು ಕೇಳ್ತಾನೆ, ಏನಿದು ಇಷ್ಟು ದೊಡ್ಡ ಫೀಲ್ಡು, ಇಷ್ಟು ಒಳ್ಳೆ ಫೀಲ್ಡು, ಇಷ್ಟು ಖಾಲಿಯಾಗಿಟ್ಟಿದೀಯಾ, ಒಳ್ಳೆ ಬೆಳೆಯುವಂಥ ಫೀಲ್ಡ್ ಇದು, ಯಾಕೆ ಇಷ್ಟು ಏನು ಮಾಡ್ದಿರಾ ಇಷ್ಟು ಖಾಲಿಯಾಗಿಟ್ಟಿದೀಯಾ ಅಂತ. ಓಕೆ, ನಾನು ಈ ಸ್ಟೋರಿ ಹೇಳ್ಬೇಕಾದ್ರೆ ಅಲ್ಲಲ್ಲೂ ಒಂದೊಂದು ಪಾಯಿಂಟ್ಸ್ನ ರಿಯಾಲಿಟಿಗೆ ಕನೆಕ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಅವಾಗ ಆ ಪಾಯಿಂಟ್ಸ್ ಏನು ಅಂತ ಲಾಸ್ಟಲ್ಲಿ ಅರ್ಥ ಆಗುತ್ತೆ. ಸೊ ಈ ಫೀಲ್ಡ್ ಅನ್ನೋದು ಟೈಮ್ ಆಗಿ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಜಸ್ಟ್ ಈ ಫೀಲ್ಡ್ ಅಂದರೆ ಟೈಮ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರ ಅಂಕಲ್ ಬಂದ್ಬಿಟ್ಟು ಇಷ್ಟು ಒಳ್ಳೆ ಲ್ಯಾಂಡು, ಇಷ್ಟು ದೊಡ್ಡ ಲ್ಯಾಂಡು, ಇಷ್ಟು ಬೆಲೆ ಬಾಳುವಂಥ ಲ್ಯಾಂಡು, ಬೆಲೆ ಚೆನ್ನಾಗಿ ಬೆಳಿಬೋದು, ಯಾಕೆ ಇದನ್ನ ಖಾಲಿಯಾಗಿ ಇಟ್ಕೊಂಡಿದ್ಯಾ ಅಂತ ಅವ್ರನ್ನ ಕೇಳಬೇಕಾದ್ರೆ ದೇವರಾಜ್ ಹೇಳುವಂಥ ಒಂದೇ ರೀಸನು, ಇಲ್ಲ ಅಂಕಲ್, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ, ನಾಳೆಯಿಂದನೇ ಫಾರ್ಮಿಂಗ್ ಮಾಡ್ತೀನಿ, 1 ವರ್ಷದಲ್ಲಿ 3 ಬೆಳೆ ಬೆಳಿತೀನಿ, ಐ ವಿಲ್ ಮೇಕ್ ಇಟ್ ಪ್ರಾಫಿಟೇಬಲ್ ದಿಸ್ ಇಯರ್ ಅಂತ. ಇಟ್ಸ್ ಎನ್ ಎಕ್ಸ್ಕ್ಯೂಸ್. ಇಷ್ಟು ದಿನ ಮಾಡ್ದಿರಾ ಅಂಕಲ್ ಕೇಳಿದ ತಕ್ಷಣ ನಾಳೆ ಮಾಡ್ತೀನಿ ಅಂದರೆ ಇಟ್ಸ್ ಎನ್ ಎಕ್ಸ್ಕ್ಯೂಸ್. ಓಕೆ, ಅಂಕಲ್ಲು ಸಹ ಒಂದು 2-3 ದಿನ ಅವ್ರ ಮನೇಲಿದ್ದು ವಾಪಸ್ ಹೋಗ್ಬೇಕಾದ್ರೆ ದೇವರಾಜನ ಕರೆದು, ಇಟ್ಸ್ ಎನ್ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್, ಇದನ್ನು ವೇಸ್ಟ್ ಮಾಡ್ಕೋಬೇಡ, ವೇಸ್ಟಾಗಿ ಬಿಟ್ಬಿಡಬೇಡ, ಡೂ ಸಮಥಿಂಗ್ ಅಬೌಟ್ ಇಟ್ ಅಂತ ಹೇಳ್ತಾನೆ. ಆ್ಯಂಡ್ ಆಲ್ಸೋ ನನ್ನ ಹತ್ರ 2 types ಆಫ್ ಸೀಡ್ಸ್ ಇದೆ, ಇದನ್ನು ನೀನು ಕೊಡ್ತೀನಿ, ಇದನ್ನು ಫೀಲ್ಡಲ್ಲಿ 2 ಆಗಿ ಡಿವೈಡ್ ಮಾಡಿ 2 ಸೈಡೂ 2 ಸೀಡ್ಸ್ನ ಹಾಕು ಅಂತ ಹೇಳ್ತಾನೆ. ಅದರಲ್ಲಿ ಟೈಪ್ 1 ಸೀಡ್ ಏನಿದೆ, ಇದು ಆಫ್ಟರ್ ಪ್ಲಾಂಟಿಂಗ್ ನೀನು ಅದನ್ನು ಸೀಡ್ಸ್ ಎಲ್ಲ ಹಾಕಿದ್ಮೇಲೆ ನೀನು ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ, ಸ್ವಲ್ಪ ಎಫರ್ಟ್ಸ್ ಕೊಡಬೇಕಾಗುತ್ತೆ, ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ಲೈಕ್ ಪ್ರತಿದಿನ ನೀರು ಇಡೋದು, ಆ ಫೀಲ್ಡಲ್ಲಿ ವರ್ಕ್ ಮಾಡೋದು, ಈ ಥರ ಕೆಲಸ ಮಾಡಿದ್ರೆ ಅದು ಒಳ್ಳೆ ಬೆಲೆನ ಕೊಡುತ್ತೆ.
ಇದು ಟೈಪ್ 1 ಸೀಡ್. ಟೈಪ್ 2 ಸೀಡ್ ಬಂದ್ಬಿಟ್ಟು ಫಾಸ್ಟ್ ಗ್ರೋಯಿಂಗ್ ಸೀಡ್. ನೀನು ಆಗ್ಬಿಟ್ಟು ಬಿಟ್ಬಿಟ್ರೆ ಸಾಕು, ಅದಷ್ಟು ಕದೇ ಬೆಳೆಯುತ್ತೆ. ಬಟ್ ದ ಪ್ರಾಬ್ಲಮ್ ಇಸ್ ಆ ಬೆಳೆಯುವಂಥ ಬೆಲೆ ಪಕ್ಕದಲ್ಲಿ ಕೆಲ್ಸಕ್ಕೆ ಬರ್ದಿರೋ ಇರುವಂಥ ಗಿಡಗಳೆಲ್ಲ ಬೆಳೆದು ಆ್ಯಕ್ಚುವಲ್ ಪ್ಲ್ಯಾಂಟ್ನ ಗ್ರೋ ಆಗ್ದಿರ ಆ್ಯಂಡ್ ಆಲ್ಸೋ ಲೋ ಕ್ವಾಲಿಟಿಯಾಗಿ ಮಾಡಿಬಿಡುತ್ತೆ. ಸ್ವಲ್ಪ ನೀನು ಕೇರ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಅಗೇನ್ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರುವಂಥದ್ದು, ಈ ಪ್ಲ್ಯಾಂಟ್ ಮಾಡಿಬಿಟ್ರೆ ಸ್ವಲ್ಪ ತುಂಬ ಕೇರ್ ಮಾಡಬೇಕಾಗಿತ್ತು, ನೀರು ಹಾಕಬೇಕು ಅಂತ ಹೇಳಿದ್ನಲ್ಲ. ಇದು ಬಂದ್ಬಿಟ್ಟು ನಿಮ್ಮ ಡ್ರೀಮ್ಸು, ಗೋಲ್ಸು, ನಿಮ್ಮ ಆ್ಯಂಬಿಷನ್ಸು, ವಾಟ್ ಎವರ್ ಇಟ್ ಈಸ್ ಅದನ್ನು ಅಂದ್ಕೊಳ್ಳಿ. ಟೈಪ್ 1 ಸೀಡ್ ಇದು. ಟೈಪ್ 2 ಸೀಡ್ ಹೇಳಿದ್ನಲ್ಲ, ಇದನ್ನು ಹಾಕ್ಬಿಟ್ಬಿಟ್ರೆ ಸಾಕು, ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಪಕ್ಕದಲ್ಲೇ ಕೆಲ್ಸಕ್ಕೆ ಬರ್ದಿರೋವಂಥ ಗಿಡಗಳೆಲ್ಲ ಬೆಳೆದು ಆ್ಯಕ್ಚುವಲ್ ಪ್ಲ್ಯಾಂಟ್ನ ನಾಶ ಮಾಡಿಬಿಡುತ್ತೆ ಅಂತ ಹೇಳಿದ್ನಲ್ಲ. ಇದು ನಿಮಗಿರುವಂಥ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ಕೊಳ್ಳಿ, ಲೇಜಿನೆಸ್ಸು, ಈ ವಾಟ್ ಎವರ್ ಯು ಹ್ಯಾವ್. ಆ್ಯಕ್ಚುವಲ್ ಪ್ಲ್ಯಾಂಟ್ನ ಕಡಿಮೆ ಮಾಡಿಬಿಟ್ಟು ನಿಮ್ಮ ಗೋಲ್ನ ಕಡಿಮೆ ಮಾಡ್ತಾ ಕೆಲ್ಸಕ್ಕೆ ಇರುವಂಥ ಥಿಂಗ್ಸ್ ಎಲ್ಲ ಬೆಳೆದೋಗುತ್ತೆ ಅಂತ ಹೇಳಿದ್ನಲ್ಲ ಅದು. ಇದನ್ನು ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ, ಲಾಸ್ಟಲ್ಲಿ ಮಾತಾಡೋಣ. ದೇವರಾಜ್ಗೆ ಆ ಸೀಡ್ಸ್ನೆಲ್ಲ ಅಲ್ಲೇ ಇದ್ದು ಆ ಫೀಲ್ಡಲ್ಲಿ ಹಾಕ್ಸ್ಬಿಟ್ಟು ಅವರು ವಾಪಸ್ ಹೋಗ್ಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ದೇವರಾಜ್ ಏನು ಮಾಡ್ತಾನೆ, ಓಕೆ ಅಂಕಲ್ ಹೇಳಿದಾರಲ್ಲ ಅಂತ ನೆಕ್ಸ್ಟ್ ಡೇಯಿಂದನೇ ಫೀಲ್ಡಲ್ಲಿ ಇಳಿದು ಅದಕ್ಕೆ ನೀರು ಹಾಕುವಂಥದ್ದು, ಕೇರ್ ಮಾಡುವಂಥದ್ದು, ಇದರಲ್ಲಿ ಕೆಲಸಕ್ಕೆ ಬರ್ದಿರೋವಂಥೆಲ್ಲ ಕಿತ್ತಾಕೋದು, ಈ ಥರ ಒಂದು 2-3 ದಿನ ವರ್ಕ್ ಮಾಡ್ತಾನೆ. ಆ್ಯಂಡ್ 4ನೇ ದಿನದಿಂದ ಬ್ಯಾಕ್ ಟು ರೊಟೀನ್. ಅವನು ರೊಟೀನ್ ಏನಿತ್ತು 10 ಗಂಟೆಗೆ ಎದ್ದೇಳುವಂಥದ್ದು, ಥಾಟ್ಸು, ಡ್ರೀಮ್ಸು, ಗೋಲ್ಸು ಎಲ್ಲನೂ ಎಲ್ಲರಿಗೂ ಹೇಳ್ಕೊಂಡು ಆ ಡೇ ಪೂರ್ತಿ ವೇಸ್ಟ್ ಮಾಡೋದು, ಇದೇ ಥರ ಮಾಡ್ಕೊಂಡಿರ್ತಾನೆ. ಆ್ಯಂಡ್ ಕೆಲವೊಂದು ತಿಂಗಳಾದಮೇಲೆ ಅವ್ರ ಅಂಕಲು ವಾಪಸ್ ಬರ್ತಾನೆ. ಬಂದು ಆ ಕ್ರಾಪ್ಸ್ನ ನೋಡಬೇಕಾದ್ರೆ ಆ ಟೈಪ್ 1 ಸೀಡ್ ಇದೇನಿದೆಯಲ್ಲ, ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ, ನೀರು ಹಾಕಿ ಪ್ರತಿದಿನ ಸ್ವಲ್ಪ ವರ್ಕ್ ಮಾಡಬೇಕಾಗಿರುವಂಥ ಸೀಡ್ ಏನಾಗಿರುತ್ತೆ, ಆ ಪ್ಲ್ಯಾಂಟ್ಸು ತುಂಬ ಡಲ್ ಆಗಿಬಿಟ್ಟು ಆಲ್ಮೋಸ್ಟು ಸತ್ತೋಗೋ ರೇಂಜಲ್ಲಿ ಇರುತ್ತೆ, ಒಣಗೋಗ್ಬಿಟ್ಟು. ಆ್ಯಂಡ್ ಟೈಪ್ 2 ಸೀಡ್ ಏನಿತ್ತು ಫಾಸ್ಟ್ ಗ್ರೋಯಿಂಗ್ ಸೀಡು, ಇದು ಕೆಲ್ಸಕ್ಕೆ ಬರ್ತಿರೋ ಇರುವಂಥ ಗಿಡಗಳೆಲ್ಲ ಬೆಳೆದ್ಬಿಟ್ಟು ಆ್ಯಕ್ಚುವಲ್ ಪ್ಲ್ಯಾಂಟ್ನ ಡಲ್ ಮಾಡಿಬಿಟ್ಟಿರುತ್ತೆ. ಈ ಫೀಲ್ಡ್ ಅನ್ನೋದು ಟೈಮ್ ಅಂತ ಹೇಳ್ತೀನಲ್ಲ, ಇದು ನಿಮ್ಗಿರುವಂಥ ಟೈಮ್, ಬೇಜಾನ್ ಟೈಮ್ ಇದೆ ನಿಮ್ಮ ಹತ್ರ. ಲೈಕ್ ನಮ್ಗೆ ಆ್ಯಕ್ಚುಲಿ ಟೈಮ್ ಇಲ್ಲ, ಬಟ್ ನಿಮ್ಮ ಹತ್ರ ಈಗಿರುವಂಥ ಟೈಮೇ ಬೇಜಾನ್ ಟೈಮು. ಆ ವ್ಯಾಲ್ಯೂಬಲ್ ಆಗಿರುವಂಥ ಟೈಮಲ್ಲಿ ನೀವು ನಿಮ್ಮ ಗೋಲ್ಸ್ ಏನಿದೆಯಲ್ಲ, ಆ ಸೀಡ್ ಅಂತ ಹೇಳಿದ್ನಲ್ಲ, ಆ ಸೀಡು ನಿಮ್ಮ ಬ್ರೈನಲ್ಲಿ ಇರುವಂಥ ಇಮ್ಯಾಜಿನರಿ ಕ್ಯಾರೆಕ್ಟರು. ಆ ಇಮ್ಯಾಜಿನರಿ ಕ್ಯಾರೆಕ್ಟರ್ ಆ್ಯಕ್ಚುಲಾಗಿ ನಿಮ್ಮ ಬ್ರೈನಲ್ಲಿ ಬಂದ್ಬಿಟ್ಟಿದೆ, ಆಲ್ರೆಡಿ ನೀವು ಸೀಡ್ ಮಾಡಿದ್ದೀರಾ. ಬಟ್ ಆ ಇಮ್ಯಾಜಿನರಿ ಕ್ಯಾರೆಕ್ಟರು ಬಿಲ್ಡ್ ಆಗಬೇಕು, ರಿಯಾಲಿಟಿಯಲ್ಲಿ ಬರಬೇಕು ಅಂದರೆ ನೀವು ಪ್ರತಿದಿನ ಎಫರ್ಟ್ಸ್ ಕೊಡಬೇಕು, ಪ್ರತಿದಿನ ವರ್ಕ್ ಮಾಡಬೇಕು, ಪ್ರತಿದಿನ ಆ್ಯಕ್ಷನ್ ಇರಬೇಕು. ಆ್ಯಕ್ಷನ್ ಇರಬೇಕು ನಿಮ್ಮಲ್ಲಿ. ಆವಾಗಲೇ ಆ್ಯಕ್ಚುಲ್ ಇಮ್ಯಾಜಿನರಿ ಕ್ಯಾರೆಕ್ಟರು ರಿಯಾಲಿಟಿಗೆ ಬರುತ್ತೆ. ಇಲ್ಲಾಂದರೆ ಆ ಇಮ್ಯಾಜಿನರಿ ಕ್ಯಾರೆಕ್ಟರು ಸಹ ಇಮ್ಯಾಜಿನರಿಯಾಗಿ ಆ ಫೀಲ್ಡಲ್ಲಿ ಕ್ರಾಪ್ ಡಲ್ಲಾಗಿ ತುಂಬ ಒಣಗೋಗಿ ಆಲ್ಮೋಸ್ಟ್ ಸತ್ತೋಗೋ ರೇಂಜ್ ಬರುತ್ತಲ್ಲ, ಆ ಥರ ಸತ್ತೋಗುತ್ತೆ. ಒಂದಿನ ನಿಮ್ಗೆ ಆ ಡ್ರೀಮ್ ಒಂದಿತ್ತು ಅನ್ನೋದೇ ನಿಮ್ಗೆ ನೆನಪಿಲ್ದಿರ ಹೋಗ್ಬಿಡುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಹೇಳಿದ್ನಲ್ಲ, ಕೆಲ್ಸಕ್ಕೆ ಬರ್ದಿರೋ ಇರುವಂಥದ್ದೆಲ್ಲ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸು, ಈ ಲೇಜಿನೆಸ್ಸು ಇದೆಲ್ಲ ಬೆಳೆದು ನಿಮ್ಮ ಆ್ಯಕ್ಚುವಲ್ ಡ್ರೀಮ್ನ ಡಲ್ಲಾಗಿ ಮಾಡಿಬಿಡುತ್ತೆ. ಸೊ ನಿಮ್ಮ ಇಮ್ಯಾಜಿನರಿ ಕ್ಯಾರೆಕ್ಟರು, ಆ ಸೀಡು ಆ್ಯಕ್ಚುಲಾಗಿ ಪ್ಲ್ಯಾಂಟ್ ಆಗಿ ನಿಜವಾಗ್ಲೂ ನಿಮ್ಮ ಮುಂದೆ ಬರಬೇಕಂದ್ರೆ ನೀವು ಪ್ರತಿದಿನ ಆ್ಯಕ್ಷನ್ ತಗೊಂಡು ಅದರ ಮೇಲೆ ವರ್ಕ್ ಮಾಡಬೇಕು. ಪ್ರತಿದಿನ ಆ್ಯಕ್ಷನ್ ಕೊಡಬೇಕು, ಎಫರ್ಟ್ಸ್ ಕೊಡಬೇಕು. ನೀವು ಆ್ಯಕ್ಚುಲಾಗಿ ಅದ್ರ ಮೇಲೆ ವರ್ಕ್ ಮಾಡ್ದೇನೆ ಕನ್ಸಿಸ್ಟೆಂಟಾಗಿ ಇದ್ರೇ ಆ್ಯಕ್ಚುವಲ್ ಪ್ಲ್ಯಾಂಟು ಬೆಳೆದು ಒಳ್ಳೆ ಇದನ್ನು ಕೊಡುತ್ತೆ. ಆ್ಯಂಡ್ ಆಲ್ಸೋ ಟೈಪ್ 2 ಅಲ್ಲಿ ಅದು ನಿಮ್ಮ ಗೋಲ್ಸ್ ಮೇಲೆ ವರ್ಕ್ ಮಾಡಬೇಕು ಅಂದರೆ ಆ್ಯಕ್ಚುಲಾಗಿ ಅದಷ್ಟು ಅದೇ ಬೆಳೆಯುತ್ತಲ್ಲ, ಕೆಲ್ಸಕ್ಕೆ ಬರ್ದಿರೋ ಇರುವಂಥ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ, ಈ ಲೇಜಿನೆಸ್ ಆಗಲಿ, ಅದನ್ನೆಲ್ಲ ತೂಗಿ ಬಿಸಾಕ್ತಾ ಇದ್ರೇ ನಿಮ್ಮ ಆ್ಯಕ್ಚುವಲ್ ಪ್ಲ್ಯಾಂಟು. ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಇಲ್ಲಿ ದೇವರಾಜ್ ಏನು ಮಾಡ್ತಾನೆ, ಅವರ ಅಂಕಲ್ಲು ಬೈದು ಅವನಿಗೆ ಬುದ್ಧಿ ಹೇಳಿದ್ಮೇಲೆ ನೆಕ್ಸ್ಟ್ ಡೇಯಿಂದ ಈ ಲೇಜಿನೆಸ್ಸು ಅನ್ನೋ ಕೇಜ್ನಿಂದ ಆಚೆ ಬಂದು ಪ್ರತಿದಿನ ಅವನು ವರ್ಕ್ ಮಾಡೋದು ಸ್ಟಾರ್ಟ್ ಮಾಡ್ತಾನೆ. ಲೈಕ್ ಪ್ರತಿದಿನ ಎಫರ್ಟ್ಸ್ ಕೊಡ್ತಾನೆ. ಅವನಿಗಿದ್ದಂಥ ನಾಲೆಜ್ ಏನಿತ್ತಲ್ಲ ಫಾರ್ಮಿಂಗಲ್ಲಿ, ಟ್ಯಾಕ್ಟ್ರಿ ಯೂಸ್ ಮಾಡುವಂಥದ್ದು, ಬೋರ್ ಹಾಕಿ ನೀರು ಯೂಸ್ ಮಾಡ್ಬೋದು, ಟೈಮ್ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡುವಂಥದ್ದು, ಇವನ ಇಮ್ಯಾಜಿನರಿ ಕ್ಯಾರೆಕ್ಟರು ರಿಯಾಲಿಟಿಗೆ ಬರೋದು ಸ್ಟಾರ್ಟ್ ಆಯಿತು. ಲೈಕ್ ಈ ಬಿಕಮ್ ದ ರಿಚೆಸ್ಟ್ ಫಾರ್ಮರ್ ಇನ್ ಈಸ್ ವಿಲೇಜ್. ಅವ್ನು ಅಂದ್ಕೊಂಡ ಡ್ರೀಮ್ ಫಾರ್ಮ್ ಹೌಸ್ ಏನಿದೋ ಅದನ್ನ ಬಿಲ್ಡ್ ಮಾಡ್ದ. ಇಲ್ಲಿ ಅಗೇನ್ ಇನ್ನೊಂದು ಪಾಯಿಂಟು ನೀವು ಕಲಿಬೇಕಾಗಿರೋದು ಏನಂದರೆ, ಯು ಆರ್ ಆಲ್ರೆಡಿ ಇಂಟೆಲಿಜೆಂಟ್. ನಿಮ್ಗೆ ಆ ನಾಲೆಜ್ ಇದೆ, ನೀವು ಅಂದ್ಕೊಂಡಿರುವಂಥ ಫೀಲ್ಡಲ್ಲಿ ನಿಮ್ಗೆ ಆ ನಾಲೆಜ್ ಇದೆ. ಬಟ್ ಆ ನಾಲೆಜು ಯಾವಾಗ ಯೂಸ್ ಆಗುತ್ತೆ ಅಂದರೆ ನೀವು ಆ್ಯಕ್ಚುಲಾಗಿ ಆ್ಯಕ್ಷನ್ ತೊಗೊಂಡು ಅದನ್ನು ಮಾಡಿದಾಗ ಮಾತ್ರನೇ ಆ ನಾಲೆಜ್ ಅನ್ನೋದು ಯೂಸ್ ಆಗುತ್ತೆ. ಇಲ್ಲಾಂದರೆ ಆ ಇಮ್ಯಾಜಿನರಿ ಕ್ಯಾರೆಕ್ಟರು ಸಹ ಹಂಗೆ ಇರೋಗುತ್ತೆ. ನಿಮ್ಮ ನಾಲೆಜು ಸಹ ಆ ಇಮ್ಯಾಜಿನರಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದಕ್ಕೆ ಹೊರತು
ಆ್ಯಕ್ಚುಯಲ್ ಆಗಿ ಅದು ರಿಯಾಲಿಟಿಗೆ ಬರೋದಕ್ಕೆ ಯೂಸ್ ಆಗುತ್ತೆ. ಅದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನೀವು ಆ್ಯಕ್ಷನ್ ತೊಗೊಂಡು ಪ್ರತಿದಿನ ವರ್ಕ್ ಮಾಡಿದ್ರೆ ಮಾತ್ರ ಯೂಸ್ ಆಗುತ್ತೆ. ಓಕೆ, ಇದೆಲ್ಲ ಒಂದು ಪಾರ್ಟ್ ಅಂದರೆ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರುವಂಥ ಇನ್ನೂ 2 ಪಾಯಿಂಟ್ಸ್ ಇದೆ. ಅದರಲ್ಲಿ ಒಂದು, ನಿಮ್ಮ ಇಮ್ಯಾಜಿನರಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದು ಈಸಿ, ಬಟ್ ರಿಯಾಲಿಟಿಯಲ್ಲಿ ತುಂಬ ಕಷ್ಟ ಆಗುತ್ತೆ. ಲೈಕ್ ನಿಮಗೆ ಅನ್ಸೋದು ಸ್ಟಾರ್ಟ್ ಆಗುತ್ತೆ, ಏನಿದು ನನ್ನ ಡ್ರೀಮಲ್ಲಿ ಇಷ್ಟು ಕಷ್ಟ ಎಲ್ಲ ಆಗಲಿಲ್ವಲ್ಲ, ಯಾಕೆ ಇಷ್ಟು ಕಷ್ಟ ಆಗ್ತಿದೆ ಅಂತ. ಆ್ಯಂಡ್ ಆಲ್ಸೋ ನನಗೆ ಆ ಪ್ರಾಬ್ಲಮ್ ಬಂದೇ ಇಲ್ಲ, ನನ್ನ ಡ್ರೀಮಲ್ಲಿ ಈಗ ಈ ಪ್ರಾಬ್ಲಮ್ ಬರ್ತಿದೆ, ಯಾವುದೇ ಡಿಫಿಕಲ್ಟೀಸ್ ಇಲ್ದಿರನೇ ನಾನು ಆ ಇಮ್ಯಾಜಿನೇಷನಲ್ಲೇ ಆ ಕ್ಯಾರೆಕ್ಟರ್ನ ರೀಚ್ ಆಗಿಬಿಟ್ಟೆ, ಬಟ್ ರಿಯಾಲಿಟಿಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ. ಆ್ಯಂಡ್ ಆಲ್ಸೋ ಒಂದು ಪಾಯಿಂಟಲ್ಲಿ ನಿಮಗೆ ಗೊತ್ತಾಗುತ್ತೆ, ಲೈಕ್ ನನ್ನ ಇಮ್ಯಾಜಿನರಿ ಕ್ಯಾರೆಕ್ಟರ್ನ ರಿಯಾಲಿಟಿಗೆ ತರೋದು ಸಾಧ್ಯನಾ ಅನ್ನೋ ಕ್ವಶನ್ ಮಾರ್ಕು ಸಹ ಬಂದ್ಬಿಡುತ್ತೆ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್, ಬಿ ಕನ್ಸಿಸ್ಟೆಂಟ್, ವರ್ಕ್ ಎವ್ರಿ ಡೇ, ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಪ್ರತಿದಿನ ನಿಮ್ಮ ಎಫರ್ಟ್ಸ್ನ ಕೊಡ್ತಾ ಇದ್ದರೆ ಮಾತ್ರ ಆ ಪ್ಲ್ಯಾಂಟ್ ಆ್ಯಕ್ಚುಯಲ್ಲಾಗಿ ಬೆಳೆಯೋದಕ್ಕೆ ಸಾಧ್ಯ. ಲೈಕ್ ಯು ಹ್ಯಾವ್ ಎ ಫೀಲ್ಡ್, ಟೈಮ್ ಬೀಜನ್ ಇದೆ, ಅದರಲ್ಲಿ ಸೀಡ್ ಅನ್ನೋದು ಸೀಡ್ ಆಗಿದೆ. ಅದು ಆ್ಯಕ್ಚುಲಾಗಿ ಪ್ಲ್ಯಾಂಟಾಗಿ ಬೆಳಿಬೇಕು ಅಂದರೆ ನಿಮ್ಮ ಕನ್ಸಿಸ್ಟೆಂಟ್ ಎಫರ್ಟ್ಸ್ ಇರಬೇಕು, ಪ್ರತಿದಿನ ವರ್ಕ್ ಮಾಡ್ತಾ ಇದ್ದರೆ ಮಾತ್ರ ಸಾಧ್ಯ. ಯಾವುದಾದ್ರೂ ಪ್ರಾಬ್ಲಮ್ ಬಂತ ಸಾಲ್ವ್ ಇಟ್, ಟ್ಯಾಕ್ಲ್ ಇಟ್, ಆಸ್ಕ್ ಯುವರ್ ಸೆಲ್ಫ್ ಹೆಂಗೆ ನಾನು ಆ ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ಸಾಧ್ಯ ಅಂತ. ಪಾಯಿಂಟ್ 2, ಕೀಪ್ ಇನ್ ಮೈಂಡ್, ನಿಮ್ಮ ಇಮ್ಯಾಜಿನರಿ ಕ್ಯಾರೆಕ್ಟರ್ ಇಲ್ಲಿದೆ ಅಂದರೆ ನಿಮ್ಮ ಆ್ಯಕ್ಚುಯಲ್ ಕ್ಯಾರೆಕ್ಟರ್ ಇಲ್ಲಿರುತ್ತೆ. ನೀವು ಪ್ರತಿದಿನ ಅದಕ್ಕೋಸ್ಕರ ವರ್ಕ್ ಮಾಡ್ತಿದ್ರೆ ಯು ಗೆಟ್ ಹತ್ರ ಆಗ್ತಾ ಇರ್ತೀರ. ಇಲ್ಲ ಅಂದರೆ ನಿಮ್ಮ ಹೇಳಿದ್ನಲ್ಲ, ಕೆಲ್ಸಕ್ಕೆ ಬರ್ದಿರ ಇರುವಂಥ ಗಿಡಗಳೆಲ್ಲ ಬೆಳೆಯುತ್ತೆ ಅಂತ, ಬ್ಯಾಡ್ ಹ್ಯಾಬಿಟ್ಸು, ಲೇಜಿನೆಸ್ಸು, ಇದನ್ನೆಲ್ಲ ಲೈಕ್ ನಾಳೆ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಅಂದರೆ ಸ್ವಲ್ಪ ದೂರ ಹೋಗ್ತಾ ಆಚೆನೇ ಹೋಗ್ಬಿಡ್ತೀರ ಫ್ರೇಮಿಂದ. ಸೊ ಆ ಕೆಲ್ಸಕ್ಕೆ ಬರ್ದಿರೋ ಗಿಡಗಳನ್ನೆಲ್ಲ ಕಿತ್ತಾಕ್ತಾನೆ ನೀವು ಪ್ರತಿದಿನ ಎಫರ್ಟ್ಸ್ ಕೊಡ್ತಾ ಇದ್ರೆ ಮಾತ್ರ ಇಮ್ಯಾಜಿನರಿ ಕ್ಯಾರೆಕ್ಟರ್ ಹತ್ರ ಬರೋದಕ್ಕೆ ಸಾಧ್ಯ. ಎಸ್, ತುಂಬ ಈಗಲೇ ಜಾಸ್ತಿ ಟೈಮ್ ತಗೋಬಿಟ್ಟೆ. See you in the next one. Thank you so much for watching. Oh shit.